ಕಡ್ಲಿ ಪಲ್ಯ. ಓ ಇದನ್ನ ಭಾಳ ವರ್ಷ ಆಗಿತ್ತವೋ ತಿಂದು. ಪುಣ್ಯ ಬರಲಿ ನಿಮ್ಗೆ, ಪುಣ್ಯ ಬರಲಿ. ಹಬ್ಬ ಕಡ್ಲಿ ಪಲ್ಯ ಅಂದರೆ ಕಡ್ಲಿಕಾಯಿ ತಪ್ಪಲು ಬರುತ್ತಲ್ಲ, ತಪ್ಪಲ ಅದ್ರದ್ದು ಪಲ್ಯ ಇದು. ಪುಂಡಿ ಪಲ್ಯ ಹಗ್ಗ ನಾನು. ಭಾರಿ ಆಯ್ತು ಬಿಡೋದು, ಊಟನೇ ಭಾರಿ ಆಯ್ತಿದೆ. ಬೆಳ್ಳುಳ್ಳಿ ಖಾರ ಸೂಪರ್. ಗೊಂಜಾಳ ನುಚ್ಚು ಸೂಪರ್. ಗೊಂಜಾಳ ನುಚ್ಚು. ಆಮೇಲೆ ಇದು ಮೆಣಸಿನ್ಕಾಯಿ ಅಲ್ಲ, ಉಪ್ಪು ಹಚ್ಚಿ ಕರ್ದಿದ್ದಿದೆ. ಹಾಕರ್ಕಿ ಪಲ್ಯ ಹಗ್ಗ. ರವಿ ಭಾರಿ ಆತಲ್ಲಪ್ಪ ಇದು ಇವತ್ತ. ಮೆಂತ್ಯ ಪಲ್ಯ ಮೆನು ಇಷ್ಟ ಐತಿ ಇವತ್ತು. ಪುಣ್ಯ ಬರಲಿ ಓ ನಿಮ್ಗೆ. ಈಗ ಊಟ ಸರು ಚಲೋ ಮಸ್ತ್ ಐತಿ. ಸೈಕಲ್ ಮ್ಯಾಗ ತಂದು ನೋಡ್ರಲ್ಲೇ ಒಂದು ಇಟ್ಟ ಬಾರಿ ಏನು ಮೊದಲು ಒಂದನೇ ದಿವಸ ರುಚಿ ಕೊಡೋದು, ಎರಡನೇ ದಿವಸ ಮತ್ತೊಂದು ಇವ್ ಬೇರೆದವ ಯಾಂಗರ್ ಒಬ್ಬಗೆ ಭಾಳ ಕೊಟ್ಟಿದ್ದಾನ ನಾನೇ ನಾಲ್ಕನೇ ಕೊಡ್ತೀನಿ ನಾವು ಕೊಡತ್ ಹೇಳಿ ನಾವು ಮತ್ತು ಅದ್ರ ರುಚಿ ಅನುಭವಿಸ್ಬೇಕಲ್ಲ ಸರ್. ಕಲೆ ಐತಿ ಸರ್ ಅವನ ಕಡೆ, ಭಾರಿ ಟ್ಯಾಲೆಂಟೆಡ್ ಅದಾನ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಏನ್ರಿ ಇವತ್ತು ಅಡಿಗೆ? ಇವತ್ತು ಗೊಂಜಾಳ ರೊಟ್ಟಿ ಮಾಡಿದೀವ್ರಿ. ಗೊಂಜಾಳ ರೊಟ್ಟಿ, ಪುಂಡಿ ಪಲ್ಯ ಮಾಡಿದೀವ್ರಿ. ಪುಂಡಿ ಪಲ್ಯ, ಗೊಂಜಾಳ ನುಚ್ಚು ಮಾಡಿದೀವ್ರಿ. ಮಜ್ಜಿಗೆ ಸಾರು ಮಾಡಿದೀವ್ರಿ. ಭಾರಿ ಆಯ್ತಲ್ಲ. ಬದ್ನಿಕಾಯಿ ಪಲ್ಯ ಮಾಡಿದೀವ್ರಿ. ಮಳಕಿ ಕಾಳು ಪಲ್ಯ ಮಾಡಿದೀವ್ರಿ. ಅದೇನು ಎಣ್ಗಾಯಿ ಎಣ್ಗಾಯಿ ಬದ್ನಿಕಾಯಿ ಮಾಡಕ್ ಏನೋ ಎಣ್ಗಾಯಿ ಪಲ್ಯ ಭಾರಿ ಆಯ್ತಲ್ರಿ ಸರ್. ಏನೇವ ನಿಮ್ಮ ಹೆಸರು? ಮಾದೇವಿರಿ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡತ್ತೀರಿ? 8 ವರ್ಷ. ಏನು ನಿಮ್ಮ ಹೆಸರು? ಮಲ್ಲಮ್ಮರಿ. 8 ವರ್ಷದಿಂದ ಕೆಲಸ ಮಾಡ್ತೀವಿ. ಅಲ್ಲಿ ಹಳಿಗೆ ಹೆಣದ ಮನೆಯಿಂದ ಕೆಲಸ ಮಾಡತ್ತೀವ್ರಿ ನಾವು. ಓ ಹಳೇದೊಂದಿತ್ತ ಇವ್ರದ್ದು? ಅಲ್ಲಿಂದ ಕೆಲಸ ಮಾಡತ್ತೀರಿ? ಏನ್ ಕೆಲಸ ಮಾಡ್ತೀರಿ ನೀವು? ಕಬ್ಬಿನ ಕೆಲಸ ಎಲ್ಲ ಮಾಡ್ತೀವ್ರಿ. ಬೆಲ್ಲ ಮಾಡೋದು, ಬೆಲ್ಲ ತುಂಬುದು, ಹಾಲು ಮಾಡೋದು ಎಲ್ಲಾರು. ಯಾವಾಗ ಬರ್ತೀರಿ, ಯಾವಾಗ ಹೋಗ್ತೀರಿ? ಬೆಳಗ್ಗೆ ಬರ್ತೀವ್ರಿ, 9 ಗಂಟೆಗೆ ಬರ್ತೀವ್ರಿ. ಒಮ್ಮೆ ಭಾಳ ಜಾಸ್ತಿ ಕೆಲಸ ಇತ್ತು ತೋಟ 7 ಗಂಟೆಗೆ ಬಂದಿರ್ತೀವ್ರಿ. ಬಂದು ರಾತ್ರಿ 6 ಗಂಟೆಗೆ ಹೋಗ್ತೀವಿ. ಓಕೆ. ಎಷ್ಟು ಕೊಡ್ತಾರ ಸಂಬಳ? ಎಷ್ಟು ಬರ್ತೀನಿ? ನಮ್ಗೆ ನಮ್ಮ ಮಾಲಕರು ಭಾಳ ಚಲೋ ಅದಾರ. ನಮ್ಗೆ ಎಷ್ಟು ಕೇಳ್ತಾರ ಅಷ್ಟು ಕೊಡ್ತಾರೆ. ಅಯ್ಯೋ ಚಿಂತೆನೇ ಇಲ್ಲ. ಇಷ್ಟೇ ಅಂತ ಏನಿಲ್ರಿ. ಆದ್ರ 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಕೊಡ್ತಾರೆ. ಕಷ್ಟ ಸುಖ ಬಂದ್ರೆ ನೋಡ್ಕೊಂತಾರೆ ಅಲ್ವಮ್ಮ? ಓಕೆ. ನಮಗೇನು ಕಷ್ಟ ಇದ್ರು ಅವ್ರಿಗೆ. ಎಷ್ಟು ಮಂದಿ ಹಿಂಗೆ ಕೆಲಸ ಮಾಡತ್ತೀರಿ? ನಾವು ಈಗ ಟೋಟಲ್ ಅವಾಗ 10 ಮಂದಿ ಮಾಡ್ತಿದ್ರಿ, ಈಗ 6 ಮಂದಿ ಕೆಲಸ. 6 ಮಂದಿ ಇದ್ದೀರಿ ಈಗ? 20 ಮಂದಿ ತನಕ ಮಾಡ್ತೀವ್ರಿ. 20 ಮಂದಿವರೆಗೆ ಮಾಡ್ತೀವಿ. 20 ಜನ ಕೆಲಸ ಮಾಡ್ತೀವಿ. ಯಜಮಾನ್ರು ಏನು ಮಾಡ್ತಾರ? ನಮ್ಮ ಯಜಮಾನ್ರು ಅವರು ಟ್ರ್ಯಾಕ್ಟರ್ ಹೊಡಿತಾರೆ. ಕಬ್ಬಿನ ಟ್ರ್ಯಾಕ್ಟರ್ ಹೊಡಿತಾರ. ಓ ಡಬಲ್ ಸಂಬಳ ನಿಮ್ದು. ಯಜಮಾನ್ರದ್ದು. ನಿಮ್ಮ ಮಕ್ಕಳು ಎಷ್ಟು? ನಮ್ಮ ಮಕ್ಕಳ 3 ಮಂದಿ ಇದ್ದಾರೆ. ಏನು ಓದ್ತಾರ ಅವರು? ಒಬ್ರು ಇಲ್ಲಿ ಸೈದಾಪುರ ಫ್ಯಾಕ್ಟ್ರಿ ಹೋಗ್ತಾರೆ. ಒಬ್ರು 12ನೇಂತ ಮುಗಿಸ್ಯಾರ. ಒಬ್ಬ 10ನೇಂತ ಹೋಗ್ತಾನ್ರಿ. ಹಂಗ ಆರಾಮದಿರಿ? ಹಂಗಾರ ಎಲ್ಲಾರು ಆರಾಮದಿರಿ. ಇವತ್ತೇನು ಭರ್ಜರಿ ಅಡಿಗೆ ನಡೆಯಕತ್ತೈತಲ್ಲ? ಭರ್ಜರಿ ನಮ್ಮ ಮಾಲಕರು ಮಾಡ್ಸತ್ತಾರ್ರಿ. ವಾಚ್ಲದಾರಿ ಅಣ್ಣಾರಿ. ಅಡಿಗೆ ಯಾರ ಫಂಕ್ಷನ್ ಮಾಡ್ತಂದ್ರ ಮಾಡತ್ತಿರು ನಾವು. ಅವಾಗ ಅಡಿಗೆ ಮಾಡೋದ? ಅವಾಗ ಅಂದ್ರೆ ಒಟ್ಟು ವಾರದಾಗ 2 ಸರಿಗೆ ಮಾಡ್ತೀವ್ರಿ. ಮಾಡ್ತೀರಿ? ಏನು ಊಟ ಗೀಟ ಎಲ್ಲ ಮನೆಗೆ ಕಟ್ಕೊಂಬತ್ತೀರಾ? ಏನು ಇಲ್ಲೇ ಇರುತ್ತಾ? ಮಾಡ್ತೀವ್ರಿ, ಇಲ್ಲೇ ತಿಂತೀವಿ ಎಲ್ಲ. ಆರಾಮದಿರಲ್ಲ ಎಲ್ಲಾರು ಆರಾಮ. ಇವತ್ತೇನಿದೆ? ಮಡಿಕೆ ಕಾಳ್ರಿ. ನೆನ್ಸಿದ್ದು ಎತ್ತವಾದ ನೋಡೋಣ. ಓಕೆ. ಮಳೆ ಕೊಡೋದಕ್ಕೆ ನಿನ್ನೆ ನೆನೆ ಇಟ್ಟು ಕಟ್ಟಿಟ್ಟಿದ್ರೇನ? ಬೇರೆ ಆಯ್ತಲ್ಲ. ಮಡಿಕೆ ಕಾಳು, ಬದ್ನಿಕಾಯಿ, ಎಣ್ಗಾಯಿ ಬದ್ನಿಕಾಯಿ. ಎಲ್ಲಿದೆ ತೋರ್ಸಮ್ಮ ಮತ್ತೆ. ತೋರ್ಸ. ಅವ್ರಿಕಾಯ. ಓ ಒಳ್ಳೆ ಭಾರಿ ಇರ್ತವೆ ಪಲ್ಯ ಇದು. ಸೂಪರ್.
ಹಾಂ ಇದು ಕಾರಿಕು ಬೆಲ್ಲ ಎಲ್ಲ ಕೂಡಿ ಮಾಡೀವ್ರಿ ಇದು. ಇಂಥೊಳ ಒಂದು ನಿಮಿಷ. ಎಳ್ಳು ಕಾರಿಕು ಹಾಂ ಏನಂದಿವ? ಎಳ್ಳು ಕಾರಿಕು ಹಾಂ ಬೆಲ್ಲ ನಮ್ಮ ಇಲ್ಲೇ ತಯಾರಾಗಿದ್ದ ಬೆಲ್ಲ ಐತ್ರಿ. ಇಲ್ಲೇ ತಯಾರಾಗಿದ್ದು ಬೆಲ್ಲ, ಕೊಬ್ಬರಿ, ಕೊಬ್ಬರಿ ಆಮೇಲೆ ಇನ್ನೇನು ಭಯಂಕರ ಸ್ಮೆಲ್ ಬರತ್ತಿದೆ ಇದು, ಮತ್ತು ಏಲಕ್ಕಿ ಎಲ್ಲ ಹಾಕಿರನ ಇದು? ಎಲ್ಲ ಹಾಕಿರಿ. ಹಾಂ ಸೂಪರ್. ಹಾಂ ಬಂದವ್ರಿಗೆ ಕೊಡೋದು. ಹಾಂ ಕಡ್ಲಿ ಪಲ್ಯ ರೀ. ಕಡ್ಲಿ ಪಲ್ಯ. ಓ ಇದನ್ನ ಭಾಳ ವರ್ಷ ಆಗಿತ್ತವೋ ತಿಂದು. ಪುಣ್ಯ ಬರಲಿ ನಿಮ್ಗೆ, ರೊಟ್ಟಿ ತರ ಬಂದಿಸ್. ಪುಣ್ಯ ಬರಲಿ. ಹಬ್ಬ ಕಡ್ಲಿ ಪಲ್ಯ ಅಂದರೆ ಕಡ್ಲಿಕಾಯಿ ತಪ್ಪಲು ಬರುತ್ತಲ್ಲ, ತಪ್ಪಲ ಅದ್ರದ್ದು ಪಲ್ಯ ಇದು. ಅದ್ರ ತಿನ್ನಾಕ ಕೇಳಚ್ಚ ರೊಟ್ಟಿ ಮಾಡಿವ್ರಿ. ಸೂಪರ್. ಹಾಂ ಪುಂಡಿ ಪಲ್ಯ ರೀ. ಇರೋ ಒಂದೊಂದು ತೋರಿಸ್ತೀನಿಲ್ಲೇ. ಇದು ಹಿಡ್ಕೊಳ್ಳೋ ಇಲ್ಲಿ. ಹಾಂ ಪುಂಡಿ ಪಲ್ಯ ರೀ. ಪುಂಡಿ ಪಲ್ಯ ಹಗ್ಗ ನಾನು. ಹಾಂ ಭಾರಿ ಆಯ್ತು ಬಿಡೋದು, ಊಟನೇ ಬರೀ ಆತಿದೆ. ಹಾಂ ಊಟನೇ ಬರೀ ಆಯ್ತು. ಹಾಂ ತೋಯವ ಮತ್ತೇನು? ಇದು ಬೆಳ್ಳುಳ್ಳಿ ಖಾರ ರೀ. ಬೆಳ್ಳುಳ್ಳಿ ಖಾರ. ಹಾಂ 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 ಬೆಳ್ಳುಳ್ಳಿ ಖಾರ ಸೂಪರ್. ಹಾಂ ಮತ್ತೇವ? ಇದು ಮೊಸರು ರೀ. ಮೊಸರು. ಇವು ಭಾರಿ ಐತಿಲ್ವಿ ಮೊಸರು. ತುವ ಇಲ್ಲಿ ಮತ್ತೆ ಬಿದ್ದಿದ್ದು ತುವ ಹುಷಾರು. ಇದನ್ನ ಇಡ್ಲೇನು ಬೇಡ ಇದ್ರಾಗ ಇಡ್ಲೇ ಇದು ನಡೀತೈತಿ. ಹಾಂ ಹಾಂ ಮೊಸರು ಏನು ಯಪ್ಪ ನೀವು ಇಲ್ಲಿ ಹಾಕಿದ್ರಿ? ನಾವ ಹಿಂಡ್ಕೊಂಡ್ ಬಂದು ಹಾಲು ಕಾಯಿಸಿ ನಮ್ಮ ಮನ್ಯಾಗ ಮಾಡಿರ್ತೀವಿ ಅದನ್ನ. ಹೌದಾ? ಎಮ್ಮಿದ? ನಮ್ಮ ಇಲ್ಲಿ ಹಳ್ಳ್ಯಾಗೆಲ್ಲ ಎಮ್ಮಿಗಳು ಇದಿರ್ತಾವ್ರಿ. ನಮ್ಮ ಮನೆಯಿಂದ ತೊಗೊಂಡ್ ಬಂದ ಎಮ್ಮಿ ಹಿಂಡ್ಕೊಂಡ್ ಇದು ಮಾಡ್ಕೊಂಡ್ ಗೊಂಜಾಳ ನುಚ್ಚು ರೀ. ಗೊಂಜಾಳ ನುಚ್ಚು. ಹಾಂ ಯೋ ಒಂದು ಸ್ಪೂನ್ ತೊಳೆ ಒಂದು ತೋರ್ಸೋಣ. ಒಂದು ಸ್ಪೂನ್. ಅಲ್ಲಿ ತಗೊಳ್ಳಿ. ಹ್ಞೂ ಅಲ್ಲ ದೊಡ್ಡ ತಗೋಬೇಕಾಯ್ತು. ಅಲ್ಲಿ ತಗೊಳ್ರಿ. ಹಾಂ ತಗೋ. ಹಾಂ 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 ಗೊಂಜಾಳ ಏನಿದೆ? ಗೊಂಜಾಳ ನುಚ್ಚು ರೀ. ಗೊಂಜಾಳ ನುಚ್ಚು. ಆಹಾ ಸೂಪರ್. ಗೊಂಜಾಳ ನುಚ್ಚು ಎಷ್ಟೊತ್ತಿಗೆ ಎತ್ತಿದ್ರಿ ಇಷ್ಟು ಮಾಡ್ರಿ ನೀವು? ಈಗ ಒಂದು ತಾಸು ಆತ್ರಿ ಮಾಡಾಕ್ತೀವಿ. ಒಂದು ತಾಸ್ನಾಗ ಇಷ್ಟು ಮಾಡ್ರಿ? ಇವು ರೊಟ್ಟಿ, ಗೊಂಜಾಳ ರೊಟ್ಟಿ, ಗೊಂಜಾಳ ರೊಟ್ಟಿ ಎಳ್ಳು ಹಚ್ಚಿ ಮಾಡೀವ್ರಿ. ಎಳ್ಳು ಹಚ್ಚಿ ಮಾಡ್ರಿ ಅದು. ಇಲ್ಲೇ ಮಾಡೀವ್ರಿ. ಆಮೇಲೆ ಅನ್ನ ಎಲ್ಲ ಇಲ್ಲೇ ಮಾಡೀವ್ರಿ. ಮಜ್ಜಿಗೆ ಐತ್ರಿ ಇಲ್ರಿ. ಮಜ್ಜಿಗೆನ ಐತೆ? ಓ ಕಟ್ಟದಿದ್ದ. ಕಡದಿಟ್ಟಿದ್ದೈತ್ರಿ. ಮುಂದೆ ಚರ್ಚೆ ತೋರಿ. ಹಾಂ ಇಲ್ಲೇ ತೋರಿ. ಹಾಂ ಇರಲಿ ಇರ್ಲಿ ತೋರಿಸ್ರಿ. ಹಾಂ ಈ ಮಜ್ಜಿಗೆ ಕಟ್ಟದಿದ್ದದ. ಕಡದಿದ್ದೈತ್ರಿ. ಇಲ್ಲಿ ಊಟದಾಗ ತಿನ್ನಾಕ ಎಲ್ಲ ತರ ವೆರೈಟಿ ಕಟ್ಟಿ ಹಾಂ 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 ಇವು ಮೆಣಸಿನ್ಕಾಯಿ ಉಪ್ಪು ಹಚ್ಚಿಟ್ಟಿದ್ವಿ. ಹಾಂ ಆಮೇಲೆ ಇದು ಮೆಣಸಿನ್ಕಾಯಿ ಅಲ್ಲ, ಉಪ್ಪು ಹಚ್ಚಿ ಕರೆದಿದ್ದಿದೆ. ಹಾಂ ಆಮೇಲೆ ಹಸಿಯದು ಮೂಲಂಗಿ ಹೌದಲ್ರಿ ಇದು? ಮೂಲಂಗಿ ಅಯ್ಯೋ ಹಾಕರ್ಕಿ ಪಲ್ಯ. ಹಗ್ಗ. ಹಾಂ ರವಿ ಭಾರಿ ಆತಲ್ಲಪ್ಪ ಇದು ಇವತ್ತು. ಹಾಂ ಅಡಿಗೆನ ಭಾರಿ ಆಯ್ತು. ಹೋಗತ್ತಾಗ ಒಳ್ಳೆ ಟೈಮ್ ಬಂದಿವ ನಾವು. ಹಾಂ ಮೆಂತ್ಯ ಪಲ್ಯ ಮೆನು ಇಷ್ಟ ಐತಿ ಇವತ್ತು. ಪುಣ್ಯ ಬರಲಿ ನಿಮ್ಗೆ. ಸ್ವಲ್ಪ ಇದನ್ನ ತಿನ್ನಕ್ಕೆ ಬರೀ ಕೊಬ್ಬರಿ ಖಾರ ರೀ. ಹಾಂ ಮತ್ತೆ ಅದೊಂದು ಐತಾ? ಮಾಡ್ರಿ ಹಂಗಾರ. ಅನ್ನ ಆತನ? ಅನ್ನ ಐತ್ರಿ, ಎಲ್ಲ ಅಡಿಗೆ ಐತ್ರಿ. ಓಕೆ. ಬದ್ನಿಕಾಯಿ ಒಂದು ತೋರಿಸ್ಬಿಡೋಣ ಬರಪ್ಪ ಇಲ್ಲಿ ಹತ್ತಿರದಿಂದ. ಹಾಂ ಎತ್ತು ಒಂದು. ಹಾಂ ಕಲಸುವ. ಹಾಂ ಬಾ ಈಗ ಊಟ ಶುರು. ಚಲೋ ಮಸ್ತ್ ಐತಿ ಊಟ. ಹೇಳ್ರಿ ಸರ, ನಿಮ್ಮ ಹೆಸರೇನ್ರಿ? ಅರ್ಜುನ್ ಚೌರಡ್ಡಿ. ಅರ್ಜುನ್ ಚೌರಡ್ಡಿ ರೀ. ಯಾವ ಊರಿ ರೀ? ಮುಧೋಳ ತಾಲೂಕ್ ಜಂಬಿಗೆ ಕೇಳಿ. ನಮ್ದು ಗಾಣು ಮನೆ ಐತಿ. ಈಗಾದ್ರೂ ಅದಕ್ಕೆ ಮಾಡೋದು ಬಿಟ್ಟು ಫ್ಯಾಕ್ಟ್ರಿ ಚಾಲು ಆಗೋಣ. ಯಾಕೆ ಬಿಟ್ರಿ? ಈಗ ಆಳ್ ಸಿಗಂಗಿಲ್ರಿ. ಆಳುಗಳು ಸಿಗಂಗಿಲ್ಲ. ಆಳುಗಳು ನಮ್ಮಂದು ಆಳಿನ ಪರಿಸ್ಥಿತಿ ಸುಮಾರು ಐತಿ. ಹಾಂ ನಾವು ವರ್ಷ 2,000 ಪೆಂಟಿ ಬೆಲ್ಲ ಮಾಡ್ತಿದ್ವು. ಹಾಂ ಈಗ ಆಳಿನ ಸಮಸ್ಯೆ ಆಗಿ ನಮ್ಮಲ್ಲಿ ಎಲ್ಲ ರನ್ ಫ್ಯಾಕ್ಟ್ರಿ ಚಾಲು ಆಗೋಣ ಬಂದ್ ಮಾಡಿಬಿಟ್ಟು. ಅಯ್ಯೋ ಹಾಂ ಅಲ್ಲ ನೀವು ಬಂದ್ ಮಾಡ್ರಿ, ಇವ್ರು ಶುರು ಮಾಡ್ರಿ. ಇವ್ರಿಗೆ ಆಳಿನ ಸೌಕರ್ಯ ಐತ್ರಿ.
ಹಾ ಲಾಭ ಐತ್ರಿ. ಹಾ. ಆಳ್ಬೇಕ್ರಿ. ಆಳ್ಬೇಕ. ಹಾ ಹಾ ನಮಗೆ ಆಳಿಗಾಗಿ ಬಂದ್ ಮಾಡಿವ್ರಿ ನಾವು. ಹಾ ಹಾ ಈ ಸದ್ದ ಬ್ಯಾಂಡಿಲ್ ಒಳ್ಳೆ ಹಾಕೋದ್ರಿ ಈಗ. ಹಾ ಬ್ಯಾಂಡಿಲ್ ಒಳ್ಳೆ ಹಾಕಿದ್ರೆ ಹೊಲಸ ಎದ್ದು ಬರ್ತತಿ. ಹೌದನ್ರಿ. ಹಾ ಹಾ ತಂಗಿ ನಟ್ ಹತ್ತು ಸನ್ಮಂತ. ಆಕ್ಚುಲಿ ಈಗ ಶುಗರ್ ರೇಟ್ ಫಿಕ್ಸೇಷನ್ ಆತ್ 3200 3300 ಹಾ. ರಿಕವರಿ ಪಾಯಿಂಟ್ ಮ್ಯಾಗ ಮೊನ್ನೆ ಅಲ್ಲಿ ಮಾಡಿದ್ರು ಸಿದ್ದರಾಮಯ್ಯನ ಜೋಡಿ ಬೆಂಗಳೂರಾಗ 3200 ಬಿಲ್ ಬರೆಯಕತ್ಯಾರ ಈಗ. ಆದ್ರೆ ಇದನ್ನ ಮಾಡೋದ್ರಿಂದ ಈಗ ಇವರೆಲ್ಲ ಖರ್ಚ ವೆಚ್ಚ ತೆಗೆದ 4000 ರೂಪಾಯಿ ಸಿಗತತೆ. 4000. ಹಾ 1 ಟನ್ ಕಬ್ಬಿಗೆ. ಹಾ ಇವರು 6000 7000 ಟನ್ನಿಗೆ. ಒಂದು ಇದಾದಾಗ 1 ಟನ್ 20 ಕಿಲೋ ಬೆಲ್ಲ ಆಕತಿ. ಹಾ 1 ಕ್ವಿಂಟಲ್ 20 ಕಿಲೋ ಬೆಲ್ಲ ಆಕತಿ. ಹಾ 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 ಅದರ ಪ್ರಕಾರ ಇವ್ರಿಗೆ 60-70 ರೂಪಾಯಿ KG ಮಾರ್ತಾರೆ ಇದನ್ನ. ಬೇರೆ ಕಡೆ ಹೋತಂದ್ರೆ ಸಾವಯವ ದೊಡ್ಡ ಸಿಟಿ ಬೆಂಗಳೂರು ಇವನ್ನ ನೋಡಕತ್ಯಾರ. ಈಗ ಟ್ರೆಂಡ್ ಬದಲಾಗಿದೆ ಜನರದು. ಯಾವ್ದಾರ ಒಂದಿಟ್ಟು ಒರಿಜಿನಲ್ ತಿಂದ್ರೆ ಇನ್ನಷ್ಟು ದಿವಸ ಬದುಕ್ತೀವಿ ಅನ್ನೋದು ಮಂದಿ ತಲೆಯಾಗ ಬಂದೈತಿ. ಅದಕ್ಕೆ ಪರ್ಸೆಂಟೇಜ್ ಆಫ್ ಪೀಪಲ್ 5-10% ಆಗ್ಯಾರಿ ಜನರ ಟ್ರೆಂಡ್. ರೊಕ್ಕ ಇದ್ದಾವ್, ರೊಕ್ಕ ಇಲ್ದು ಏನೈತಿ ಹಂಗ ಯಾವ್ದಿದ್ದು ತಗೊಂಡ್ ಹೋಗಿ ಬಿಡ್ತಾವು. ಅದನ್ನ ಲೆಕ್ಕ ಅಳತೆ ಮಾಡೋದಿಲ್ಲ. ಇನ್ನೂ ಭಾಳ ದಿವಸ ಬದುಕಬೇಕು, ನಮ್ಮ ಲೈಫ್ ಹಿಂಗೆ ಮಾಡ್ಕೋಬೇಕು ಅನ್ನೋರು ಒಂದಿಟ್ಟು ದುಡ್ಡು ಇದಕ್ಕೂ ಖರ್ಚು ಮಾಡ್ತಾರೆ. ಸಾವಯವ ಪದ್ಧತಿ ಒಳಗಿದ್ದು ತಿತ್ತಾರೆ. ಸಾವಯವ ಒಳಗೆ ಬದುಕಿ ಆಕಡಿ ಕಾಳು ಎಲ್ಲ ಅದಾವಲ್ಲ ಈಗ ಫುಡ್ ಗ್ರೇನ್ಸ್ ಅವನು ಉಪಯೋಗ ಮಾಡಕತ್ಯಾರ ಈಗ. ಅದರ ಪ್ರಕಾರ ಇದು ಇವ್ರೇನು 60 ರೂಪಾಯಿ ತಳಕ್ ಕೊಡೋದಿಲ್ಲ ಇವ್ರು ಬೆಲ್ಲ KG. ಓಪನ್ ಮಾರ್ಕೆಟ್ದಾಗ ಹಂಗ ಏನೋ ಸಕ್ಕರೆ ಕೂಡಿಸಿ ಮಾಡಿದ್ದು ಅದ ಬರೀ 40 ರೂಪಾಯಿ KG ಕೊಡ್ತಾರ. ಬೆಲ್ಲಕ್ಕ ಸಕ್ಕರೆ ಕುಡ್ಸೋರು ಅದಾರನ್ರಿ? ಅಯ್ಯೋ ಬರೀ ಅದನ್ನೇ ಕುಡಿಸ್ಯಾರ ಯಾಕೋ. ಯಾಕಂದ್ರ 3rd ಗ್ರೇಡ್ ಅದ್ರಾಗ ಒಂದು ಗ್ರೇಡ್ ಅದಾವ್ರಿ ಸಕ್ರಿ ಫ್ಯಾಕ್ಟ್ರಿಯಾಗ. ಪುಡಿ ಆಗಿ ಉದುರಿರ್ತತ್ಲ ಅದನ್ನ ತರ್ತಾರೋ. ಅದು 3-3.5 ಸಾವಿರ ಕ್ವಿಂಟಲ್ ಸಿಗ್ತತೆ. ಇದು ಬೆಲ್ಲಕ್ಕೆ ಇದ್ರ ಜೋಡಿ ಕೂಡಿಸ್ತಾರೋ. ಅದು ಬೇರೆ ಕಲರ್ ಕೊಡೋದು ಇದು ನಡೆದೈತೆ. ಆದ್ರೆ ಅದನ್ನು ಒಪ್ಪೋದಿಲ್ಲ. ಚಲೋ ತಿಳುವಳಿಕೆ ಇದ್ದಾವೆ. ಈ ಕಲರ್ ಬೇಕು ರೂರಲ್ದಾಗೂ ಅತ್ತಾವ. ಏನು ಕಲರು ನಿಮ್ಮವ್ರು ಒಟ್ಟ ಸಕ್ರಿ ಒಳಗನ ತಯಾರು ಮಾಡಕತ್ಯಾರ. ಇಲ್ಲಿ ನಿಮ್ಮ ಟೈಪ್ ಹಾಕಿ ಒಬ್ಬಾಕಿ ಹುಡುಗಿ ಅದಾಳಲ್ಲ ಯಾರು ಮೀಡಿಯಾದಾಗ ಅವರು ಬಂದ. ಹಾ ನಂದಿನಿ ವಿಜಯಲಕ್ಷ್ಮಿ ಶಿಬರೂರ. ಹಾ ಆಕೆ ಅಲ್ಲಿ ರಾಯಬಾಗ ಹಾರುಗೇರಿ ಹೋಗಿದ್ಲು ನೋಡ್ರಿ. ಟೋಟಲಿ ಎಲ್ಲ. ಮತ್ತು ನಾವೇನು ಮಾಡೋವ ಇದ್ರಾಗ ಬದುಕಾಕ ಆಗುದಿಲ್ಲ. ಹಂಗೆಲ್ಲ ಮಾಡಾಕತ್ತೀವಿ. ನೀ ಹಿಂಗೆ ಬೇರೆ ಲೆಕ್ಕ ಕೇಳಿದ್ರೆ ನಾವು ಏನು ಹೇಳೋನು ಅನ್ಲಕ್ಕೆ. ಪ್ರತಿಯೊಂದು ಹೇಳಿದ್ರೆ ನಮ್ಮ ತೆಕ್ಕು ಓದ್ತಿರಲ್ಲ. ನಾವು ಹಿಂಗೆ ಮಾಡವ್ರ ನಾವು ಹೆಂಗಾರ ಮಾಡಿ ಲಾಭ ತಕ್ಕೊಳ್ಳವ್ರ ಹಿಂಗೆ ಹೇಳಕ್ಕೆ. ಮತ್ತು ಕರೆಕ್ಟ್ ಅವ ನಾವೇಲಿ ಬದುಕ್ಬೇಕ. ಇವೆಲ್ಲ ಖರ್ಚ ವೆಚ್ಚ 108 ಅದಾವ. ಇದನ್ನ ಹೆಂಗೆ ನಾವು ನಿಭಾಯಿಸಕ್ ಆಗುದಿಲ್ಲ. ನಮ್ಮ ದಂಧನೂ ಅಲ್ಲ. ನಾವು ಬಿಟ್ಟು ಮನ್ಯಾಗ ಕುಂಡಿರ್ತೀವಿ ಮಾಡಿರ್ತೀವ. ಹಿಂಗೆ ಎಲ್ಲ ಲಾಸ್ ಆಗಿ ಏನು ಮಾಡೋದು? ಸುಮ್ ಹೋಗವ ನೀ ಎಲ್ಲಿ ಕೇಳಕ್ ಬಂದಿ ಅಂದ್ರ ಅವ್ರ ಅವನ್ನೆಲ್ಲ ಮಾಡವ್ರ ಅಂದಾರ್ರಿ. ಮೊನ್ನೆ ಕೇಳಿನಿ ಅಂದ್ರೆ ರೀಸೆಂಟ್ 15 ದಿವಸದ ಒಳಗಡೆ. ಅದಕ್ಕೆ ಲೆಕ್ಕ ಐತ್ರಿ. ಆದ್ರೆ ಒಂದಿಟ್ಟು ನಾವು ತ್ರಾಸ ತಗೊಂಡಾಗ ಐತೆ. ಭಾರಿ ಹೇಳಿದ್ರಿ, ಮಸ್ತ್ ಹೇಳಿದ್ರಿ. ಏನ್ರಿ ಮಸ್ತ್ ಹೇಳಿದ್ರಿ, ಖರೆ ಹೇಳಿದ್ರಿ. ಮಸ್ತ್ ಅಂದ್ರೆ ನಾ ಎಲ್ಲ ರಫ್ ಲ್ಯಾಂಗ್ವೇಜ್ದಾಗ ಹೇಳಿ. BSc EG ಗ್ರಾಜುಯೇಟ್ನ 1980 ಒಳಗೆ BSc ಅಗ್ರಿ ಧಾರವಾಡ ಅಗ್ರಿ ಕಾಲೇಜ್ದಾಗ ಮುಗಿಸೀನಿ. 1980. ನನ್ನ ಡಿಗ್ರಿನ ಮುಗಿದೋದು 76 80 ಹೋಗಿ ಮುಗಿಸೀನಿ. ಈಗ 45 ವರ್ಷ ಆತ ಡಿಗ್ರಿ ಮುಗಿಸೆ. ಟೆಕ್ನಿಕಲ್ ಡಿಗ್ರಿ. ಏನು ನಾವ ಗುದ್ದಾಡಕ್ ಹೋದ್ರು ನಮಗೂ ಹಾಸ್ಕೋ ಅಲ್ದಿದ್ದ ಅಷ್ಟೊಂದು ಇದಾಗಲ್ಲ. ಹೌದು, ಎಲ್ಲ ಫ್ರೆಶ್ ಮಾಡಿ ತೆಗೆದು ಬರ್ತೈತೆ ಕಂಪ್ಲೀಟಾಗಿ ಹಾಲು. ಇದೇನಿಲ್ಲ ಇದೆಲ್ಲ ನೋಡಿ. ಇದೇನು ಉಳಿಯಂಗಿಲ್ಲ ನೋಡಿ ಸರ್. 80% ಒಣದು ಬರ್ತದೆ. 80% ಇದರಂತೆಲ್ಲ ಜ್ಯೂಸ್ ಹೊರಗೆ ಬಂದ್ಬಿಡ್ತದೆ. ಇಲ್ಲಿ ನೋಡ್ರಿ ಅದು ಮನೆಗೆ ಬಿಟ್ಟಿದಂಗೆ 80% ಹೊರಗಡೆ ಇರ್ತದೆ. ಅಂದ್ರೆ ಇದ್ರಾಗ ಎಲ್ಲ ರಸ ಏನಂದ್ರೆ 80% ಹೊರಗಡೆ ಬಂದ್ಬಿಡ್ತದೆ ರಸ ಎಲ್ಲ. ಅಷ್ಟು ಚೆನ್ನಾಗಿ ಇದೇನಿದ್ರೆ ಕಬ್ಬು ಕಡಿಮೆ ಆದಾಗ ಅದು ಹಿಂಗೆ ಬರ್ತದೆ. ಅಲ್ಲಿ ಕಬ್ಬು ಹಚ್ಚೋದು ಕಡಿಮೆ ಆದಾಗ ಹಿಂಗೆ ಬಾರ್ ಬರ್ತದೆ. ಕಬ್ಬು ಸರಿಯಾಗಿ ಅದ್ರ ಬಾಯಿ ತುಂಬ ಕಬ್ಬು ಹಚ್ಚಿದಾಗ ಪುಡಿಯಾಗಿ ಹೊರಗೆ ಬರ್ತದೆ. ಅದನ್ನ ಏನು ಮಾಡ್ತೀವಿ ಮತ್ತೆ ವಾಪಸ್ ಹಿಂಗೆ ಹಾಕೋತೀವಿ. ಈಗ ಏನು ಮಾಡ್ತೀವಿ ಬಾರ್ಗಳು ಬಂದದನ್ನ ಇಲ್ಲಿ ವಾಪಸ್ ಹಾಕೋತೀವಿ. ಅದು ಕೊಳ್ಳ ಅಂತಂದ್ರೆ ರಸ ಹೋಯ್ತು. ಅಂದ್ರೆ ಜಬ್ಬಾಕ ಸರಿಯಾಗಿ ಅದ್ರ ಬಾಯಿ ತುಂಬ ಕಬ್ಬು ಇರ್ಬೇಕು.
ಈಗ ಮೊದಲಿನ ಕಾಲದಾಗೆಲ್ಲ ಹೆಂಗಾಗಿತ್ತು, ಗಾಣದ ಉದ್ಯಮಗಳು ಯಾಕೆ ಲಾಸ್ ಆಗ್ತಿತ್ತು? ಮೊದಲಿನ ಕಾಲದಾಗ ಗಾಣದ ಉದ್ಯಮಗಳು ಯಾಕೆ ಲಾಸ್ ಹಾಕಿದ್ವು ಅಂತಂದ್ರೆ ಇಷ್ಟು ಸಣ್ಣ ಹಾಕಿರ್ಕಿಲ್ಲ. 50% ರಸ ಕಬ್ಬಿನ ಇದ್ರೊಳಗೆ ಶಿಪ್ಪಿಯೊಳಗೆ ಹೋಗಿ ಕಿಸಿಂದ ಅವ್ರಿಗೆ ಲಾಸ್ ಆಕೈತೆ. ಹಿಂಗಾಗಿ ಗಾಣಗಳು ಮುಚ್ಚಿದ್ವು. ಈಗ ಹಂಗಿಲ್ಲ, 90% ಜ್ಯೂಸ್, 80% 90% ಜ್ಯೂಸ್ ಹೊರಗೆ ಬರ್ತೈತಿ, ರೈತರಿಗೆ ಲಾಭ ಆಕೈತೆ ಅವಾಗ. ಇದ್ರಾಗ ನಾಲ್ಕರೆ ಒಂದು 10-20% ಜ್ಯೂಸ್ ಉಳುತ್ತದೆ. ಅದನ್ನು ನಾವು ಹೇಳ್ತಿದ್ರಿ 80% ಅಕ್ರೇಶ್ ಆಗತ್ತೆ, 20% ಹೋಗತ್ತೆ ಅಂತ ಹೇಳ್ತೀರಿ. ಅದನ್ನೆಲ್ಲ ಮಾಡಿದ್ರೆ ಈ ಮತ್ತು ಲೇಬರ್ ಚಾರ್ಜ್ ಒಳ್ಳೆ ಹಾಕು ಮಾಡು ಅದು ಬೇರೆ ಅಲ್ಲ ಅವ್ರ ಮಕ್ಳು ರೀ ನಮ್ಮಲ್ಲಿ ಅವ್ರು ಹೆಂಗ್ ಬಂದಾರ ನೋಡು, ಇಲ್ಲಿ ಎಲ್ಲ ಗಾಣ ಮಾಡ್ಯಾರ ಇವ್ರು ಭಾಳ. ಎಲ್ಲ ನಮ್ಮ ಪೂರ್ವಜರು ಈ ಭಾಗದ್ದೆಲ್ಲ ಬೆಲ್ಲ ಮಾಡಿದ ಎಲ್ಲ ಈಗ ಬಾಯಿ ತುಂಬ ಕಬ್ಬು ಬರ್ತೈತಲ್ಲ ಸರ್. ಈಗ ಅವ್ರು ಹೆಂಗ್ ಗುದುಗಲಂಟ ಹಾಕಿ ನಿಂತ್ರ ನೋಡು, ಹಂಗ ಅದಾರ ಅವ್ರು. ಆಕ್ಚುಲಿ ಮಾಡಿದವ್ರ ದೊಡ್ಡ ರೈತರು ಇವ್ರು. ಮಾಡ್ತಾರಂದ್ರು ಅವರಲ್ಲಿ ಐತಲ್ಲ, ಕೆಡಬಾರ್ದು ಯಾವುದು ಸಿಪ್ಪಿಗೆ ತೋರಿ 2 ಕಬ್ಬ ತಗೊಂಡು ಹೇಳ್ತೀನಿ. ಇಲ್ಲ ಏನೋ ಬರೀ ಅದಕ್ಕೇನೋ ಏನು ಬಡದ್ರಿ, ಏನೋ ಒಂದು ಕಬ್ಬಿಗೆ ಏನೋ ಯಾಸ್ ಕೊಡು ನಾನು ತೆಗಿ. ಸರ್ ಈ ಟೈಮಿಗೆ ಇದು ತೆಳಕ್ ಹತ್ತಬಾರ್ದಂತ ತಿನ್ನೋ ಅಡಿಗೆ ಎಣ್ಣೆಯನ್ನು ಬಳಸ್ಬೇಕು ಸರ್. ಈಗ ತಿನ್ನೋ ಅಡುಗೆ ಎಣ್ಣೆ ಹಾಂ, ಒಂದು 100 ml ಸರ್, 2 ಬಾಟ್ಲ್ ಹಾಕಕ್ಕೆ. ತುಪ್ಪದ ಜೊತೆ ಏನು ತುಪ್ಪ ಸರ್? ಈ ಬೆಲ್ಲದ ಪಾಕ, ಹಾಂ, ಇದಕ್ಕೆ ಕಾಕ್ವಿ ಅಂತೀವಿ, ಕಾಕ್ ಅಂತೀವಿ, ಬೆಲ್ಲದ ಪಾಕ ಅಂತೀವಿ. ಇದು ಬೆಲ್ಲ ಆಗೋಕ್ಕಿಂತ ಮುಂಚೆ ಇರುತ್ತೆ ಸರ್. ಅದು ಇದನ್ನು ತುಪ್ಪ ಮತ್ತು ಚಪಾತಿ ಈ ಕಾಕ್ವಿ ತಿಂದರೆ ಅಮೃತಕ್ಕೆ ಸಮ ಸರ್. ಅಮೃತಕ್ಕೆ ಸಮ ಸರ್. ಇದನ್ನು ಯಾರು ತಿಂತಾರ ಅವ್ರ ಜೀವನ ಪರ್ಯಂತ ಕೇಳ್ತಾರೆ. ಆ ಅವಕಾಶ ಎಲ್ಲರಿಗೂ ಸಿಗಲ್ಲ ಸರ್, ಅದೇ ಒಂದು ಸಮಸ್ಯೆ. ಅದಕ್ಕಾಗಿ ಬಂದಿರೋದು. ಹೌದು ಸರ್, ಈ ಪಾಕ ಸ್ಪೆಷಲ್ ಆಗಿ ಒಯ್ಯೋ ಸಂಬಂಧನ ಅವ್ರು ಕ್ಯಾನ್ ತೊಗೊಂಬರೋದು ಸರ್. ಇಲ್ಲಿ ನೀವು ಮಾತ್ರ ಇದು ಇದು ಪಾಕ ಹೆಂಗೆ ಬಂದಿದೆ ಅಂತ ನಾವು ಕಂಡು ಹಿಡಿತೀವಿ ಅಂದ್ರೆ ಸರ್, ಇದೇನೈತಲ್ಲ ಸರ್, ಇದು ರಸ ಕಟ್ಟಾಗಿ ಜೇನು ತುಪ್ಪಿನ ತರ ಬೆಳೆದಿರ್ತೈತಲ್ಲ ಸರ್, ಅದ ಈಗ ಪಾಕ ಬಂದಿದೆ ಅಂತ ಸರ್. ಆಮೇಲೆ ನೀವು ಇನ್ನೊಂದು ಹೇಳ್ತಿದ್ರಿ, 15 ನಿಮಿಷದಲ್ಲಿ ವಿಷ ಆಗುತ್ತೆ ಇದು ಕಬ್ಬಿನ ಹಾಲು. ಏನದು? ಕಬ್ಬಿನ ಹಾಲನ್ನ ನಾವು ಮಷೀನಿಂದ ಹೊರಗಡೆ ತೆಗೆದ ಮೇಲೆ 15 ನಿಮಿಷ ಬಿಟ್ಟ ಮೇಲೆ ಗಾಳಿಯೊಂದಿಗೆ ಅದು ಫಾರ್ಮೇಶನ್ ಸ್ಟಾರ್ಟ್ ಆಗಿ ಅದು ಹಾಳಾಗ್ಬಿಡುತ್ತೆ. ಇಷ್ಟು ಸ್ಪೀಡಾಗಿ ಯಾವುದೇ ವಸ್ತುನು ಹಾಳಾಗಲ್ಲ ಸರ್. 15 ನಿಮಿಷ ಕಬ್ಬಿನ ಹಾಲು ಹಾಳಾಗ್ಬಿಡುತ್ತೆ. ಅಲ್ಲ, ಈಗ ಎಕ್ಸಾಂಪಲ್ ಕಬ್ಬಿನ ಹಾಲು ತೆಗಿತಾರೆ. ಹಾಂ ಸರ್, 15 ನಿಮಿಷದಲ್ಲಿ ಅದು ಪ್ರೊಸೆಸ್ ಸ್ಟಾರ್ಟ್ ಆಗ್ಬೇಕು ಸರ್. ಅದು ನೀವು ಬಾಯ್ಲ್ ಆದ್ರೂ ಮಾಡಿ, ಕುಡಿದು ಖಾಲಿ ಆದ್ರೂ ಮಾಡಿ 15 ನಿಮಿಷದಲ್ಲಿ ಮುಗಿಸಬೇಕಂತ. ಇಲ್ಲ ಅಂದ್ರೆ ಅದು ವಿಷ ಅದು ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲ, ಕೆಲವೊಬ್ರು ಎಂಥ ತಪ್ಪು ಮಾಡ್ತಾರೆ ಅಂದರೆ, ಈಗ ಹಾಸ್ಪಿಟ್ಲಿಗೆ ತೊಗೊಂಡೋಗ್ತಾರೆ, ಅಲ್ಲಿ ಇಡ್ತಾರೆ, ಆಮೇಲೆ ಕುಡಿಸ್ತಾರೆ. ಅದಕ್ಕೆ ಕೇಳಿದೆ ನಾನು ಸರ್. ನೀವು ಇನ್ನೊಂದು ಹೇಳ್ಬೇಕಂದ್ರೆ, ನೀವು ನಮ್ಮಲ್ಲಿ ಕಬ್ಬಿನ ಹಾಲು ಕುಡಿದ್ರಿ, ಯೆಲ್ಲೋ ಕಲರ್ ಇತ್ತು, ಹೌದು, ಸ್ವಚ್ಛವಾಗಿತ್ತು. ನೀವು ರಸ್ತೆ ಬದಿಯಲ್ಲಿ ಹಾಲು ಕುಡಿತಿರಲ್ಲ ಸರ್, ಅದು ಕಪ್ಪಾಗಿರುತ್ತೆ. ಕಾರಣ ಏನ್ ಗೊತ್ತಾ ಸರ್, ಏನ್ ಕಬ್ಬು ಇರುತ್ತೆ, ರೈತರು ಪೆಸ್ಟಿಸೈಡ್, ಫಂಗಿಸೈಡ್, ಇನ್ಸೆಕ್ಟಿಸೈಡ್ ಅನ್ನ ಸ್ಪ್ರೇ ಮಾಡಿರ್ತಾರೆ. ಅದ್ರ ಮೇಲೆ ಸಾವಿರಾರು ಕ್ರಿಮಿ ಕೀಟಗಳು, ಬಸವನ ಹುಳುಗಳು ಎಲ್ಲ ತತ್ತಿ ಮೊಟ್ಟೆಗಳನ್ನ ಇಟ್ಟಿರ್ತಾರೆ. ಅವರು ಡೈರೆಕ್ಟ್ ಅದನ್ನ ಕ್ರಶ್ ಮಾಡಿ ಕೊಟ್ಟ ಕೂಡಲೇ ನೀವು ಕುಡಿದು ಬಿಡ್ತೀರಿ, ಅದು ದೇಹಕ್ಕೆ ಸೇರ್ತದೆ ಸರ್. ದೇಹಕ್ಕೆ ಸೇರಿದಾಗ ಅದರಲ್ಲಿರುವಂಥ ಎಲ್ಲ ವಿಷಕಾರಿ ಅಂಶಗಳು ದೇಹನ ಸೇರ್ತಾವೆ. ನೀವು ಯಾವಾಗ ಅದ್ರ ಮೇಲಿನ ಸ್ಕಿನ್ನನ್ನು ರಿಮೂವ್ ಮಾಡಿ ಕುಡಿತೀರಲ್ಲ ಸರ್, ಅವಾಗ ಮಾತ್ರ ದೇಹಕ್ಕೆ ಕಬ್ಬಿನ ಹಾಲು ಒಳ್ಳೇದು ಸರ್. ಸೊ ನೋಡ್ಬೇಕು ನಾವು ಕ್ಲೀನ್ ಮಾಡ್ತಾನೆ ಇಲ್ಲ ಅಂತ. ಹಾಂ ಸರ್, ಮಾಡಿಕೊಡಪ್ಪ ಅಂತ ಹೇಳ್ಬೇಕು ಸರ್. ಆಮೇಲೆ ಅದನ್ನ ಕ್ರಶಿಂಗ್ ಮಾಡುವಂತ ಜ್ಯೂಸ್ ಕುಡಿಯುವಂತ ಕಬ್ಬಿನ ಹಾಲು ಈಗ ನಮ್ ನೋಡಿದ್ರಿ ನೀವು ಸಣ್ಣ ಮಷೀನ್ ಇದ್ದು, ಅದು SS ದಲ್ಲಿ ಇರಬೇಕು. ಯಾಕಂದ್ರೆ ನಿಮ್ಗೊಂದು ಆಗಲೇ ಹೇಳಿದಿಲ್ಲ, ಜಂಗ್ ಹತ್ತಿದಂತ ಯಾವುದೇ ಕಬ್ಬಿನ ಹಾಲಿನಲ್ಲಿ ಹಾಕಿ ಬಿಟ್ರೆ ಅದು 12 ತಾಸಿನಾಗ ಮತ್ತೆ ಹೊಳೆಯುವಂತೆ ಸ್ವಚ್ಛ ಆಗತ್ತೆ. ಅಷ್ಟು ಹಾಲು ಕಬ್ಬಿಗೆ ಶಕ್ತಿ ಇದೆ ಸರ್. ಅದಕ್ಕಾಗಿ ಜಂಗ್ ಹತ್ತಿದ ಕ್ರಷರ್ ಮಷೀನ್ನಿಂದ ಹಾಲನ್ನು ತೆಗೆದು ನಾವು ಕುಡಿಬಾರ್ದು ಸರ್. ಬಂದಿದ್ರಿ ಒಂದು ನಿಮಿಷ ಸರ್. ಇದು 110 ಡಿಗ್ರಿ ಸೆಲ್ಸಿಯಸ್ ಒಳಗೆ ಹೀಟ್ ಆಗುತ್ತಿರ್ತದೆ ಸರ್. ಇದು ಸಾಮಾನ್ಯ ಇರಂಗಿಲ್ಲ ಸರ್ ಹೀಟ್. 110 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರುತ್ತೆ ಸರ್. ಮತ್ತು ಇದು ಕೈಗೆ ಅದು ಹೊತ್ತಂದ್ರೆ ಸರ್ ಸೀದಾ ಬರ್ನ್ ಆಗಿ ಹೋಗುತ್ತೆ ಸರ್. ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಸತ್ಯಕ್ಕೆ ಸರ್ ಈಗ ಡೇಂಜರ್ ಝೋನಲ್ಲಿ ಇರುತ್ತೆ ಸರ್. ಒಂದಿಷ್ಟು ಮಿಸ್ಟೇಕ್ ಮಾಡೋ ಹಂಗಿಲ್ಲ ಸರ್.
ಎಷ್ಟು ತಿಂಗಳಿಗಿರುತ್ತೆ ಸರ್ ಇದು? ಸರ್ ಇದೆಲ್ಲ ತಿಂಗಳಗಟ್ಟಲೆ ಇರಲ್ಲ ಸರ್ ಇದು. ಇರಲ್ಲ. ಅದು ಆ್ಯಕ್ಚುಲಿ ಹಳೆ ಕಾಲದಾಗೆಲ್ಲ ರೀ ಮಣ್ಣಿನ ಮಡಿಕೆ ಒಳಗೆ ಹಾಕ್ತಿದ್ರು ಸರ್. ಅವಾಗ ಅದು ತಾಳ್ತಿತ್ತು. ಅವಾಗೆಲ್ಲ ಭೂಮಿಗಳು ಸಾವಯವದಿಂದ ಫಲವತ್ತತೆಯಿಂದ ಕೂಡ್ತಿದ್ದು ಸರ್. ಇದು ಭಾಳಷ್ಟು ದಿನ ಬರ್ತಿತ್ತು ಸರ್. ಈಗೆಲ್ಲ ರಾಸಾಯನಿಕ ಹೊಂದಿದ ಭೂಮಿಗಳು ಇರೋದ್ರಿಂದ ಇದು ಭಾಳಷ್ಟು ದಿನ ತಡೆಯೋದಿಲ್ಲ ಸರ್. ಈಗ ಹಂಗೆ ನೇರವಾಗಿ ಕುಡಿಯೋದ ಏನು ಮಾಡೋದು ಸರ್? ಸರ್ ಇದನ್ನ ಏನಿಲ್ಲ ಸರ್, ಒಂಚೂರು ಹಾಲು, ತುಪ್ಪ ಮತ್ತು ನೀವು ಚಪಾತಿ ಹಚ್ಕೊಂಡು ತಿನ್ನೋದು ಸರ್. ಇದು ನಮ್ಮೆಲ್ಲ ಉತ್ತರ ಕರ್ನಾಟಕದಾಗ ನೀವು ಪಾಕ ತಿನ್ನೋದಂದ್ರೆ ಹಬ್ಬ ಅಂದಂಗೆ ಸರ್. ಅದು ಖುಷಿನೇ ಮಜಾ ಬೇರೆ ಇರುತ್ತೆ ಸರ್. ಹಿಂಗೆ ಬಂದವ್ರಿಗೆ ಹಿಂಗೆ ಕೊಡ್ತೀರಾ ನೀವು? ಹಾಂ, ತೂಕ ಮಾಡಿ ಕೊಟ್ಬಿಡ್ತೀವಿ ಸರ್. ತೂಕ ಮಾಡಿ ಹೆಂಗೆ ಸರ್ ಇದು? ಸರ್ ಇದನ್ನು ನಾವು 80 ರೂಪಾಯಿ ಕೆಜಿ ಕೊಡ್ತೀವಿ ಸರ್. 80 ರೂಪಾಯಿ ಕೆಜಿ. ತೆಗೀರಿ, ಸಾವಕಾಶ ಬಿಡು ತಂಗಿ. ಹಾಂ, ರೈಟ್. ಬಾಬಿ ಮಗ ಹೋಗ ಬಾರಿ ತಗೋರಿ. ಅಲ್ಲಿ ಟರ್ನಪ್ ತಗೋರಿ, ಒಬ್ರು ಟರ್ನಪ್ ತಗೋರಿ, ಒಬ್ರು ಬಾರಿ ತಗೋರಿ. ಎದ್ದು ಊಟಗಳು ತಗೋರ್ತೀವಿ. ಹಾಂ, ತಾಲಿ ಬೇಮಕ್ಕ ತಾಲಿ ಜಲ್ದಿ ತಾಲಿ ಚಿಕಡ್ತೆ. ಇಲ್ಲೇ ಶಕ್ತಿವಂತರ ಕೆಲಸ ಬೇಕು ಸರ್. ಹಾಂ, ಐದು ನಿಮಿಷ ಸರ್. ಹಾಂ, 5 ನಿಮಿಷ ಒಳಗೆ ತುಂಬಲಿಲ್ಲ ತಗೋರಿ ಸರ್, ಕಂಪ್ಲೀಟ್ ಹಾರ್ಡ್ ಆಗಿಬಿಡುತ್ತೆ ಸರ್. ಹೌದಾ? ಹಾಂ ಸರ್. ಇಲ್ಲಿ ತೋರಿ ಅದನ್ನ ಇಲ್ಲಿ ಭೀಮಾಕಾಯ್ದಲ್ಲಿ ಬರ್ರಿ ಅದನ್ನ. ಇದು ಹಾರ್ಡ್ ಆಗೈತೆ ನೋಡಿ ಸರ್. ಹಾಂ, ಆವಾಗ ಲಿಕ್ವಿಡ್ ಇತ್ತಲ್ಲ ಸರ್, ಇಲ್ಲಿ ಹಾರ್ಡ್ ಆಗೈತೆ ಬಿಡುತ್ತೆ ಸರ್. ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಸರ್, ಎಲ್ಲೂ ಲಕ್ಷ ಕೊಡಂಗಿಲ್ಲ ಸರ್, ಯಾರು ಜೋಡಿ ಮಾತಾಡೋಕೆ ಅವಕಾಶ ಇರಂಗಿಲ್ಲ ಸರ್ ಇದು ಬಂದಾಗ. ಹಾಂ ಹಾಂ ಹಾಂ. ಈ 2 ತಾಸು ಪ್ರೊಸೆಸ್ ಅಷ್ಟೇ ಸರ್. ಈ 10 ನಿಮಿಷ ಅಷ್ಟೇ ಸರ್. ಈಗ ಇಲ್ಲಿ ಏನಿದೆ ಒತ್ತ ಇರುತ್ತಲ್ಲ ಸರ್, ಫುಲ್ಲ ಶಕ್ತಿಶಾಲಿಗಳಿರ್ಬೇಕು ಸರ್. ಇವರು ನಮ್ಮ ಸ್ನೇಹಿತರು ಏನಿಲ್ರಿ, ಮೆದಾಡ ಸರ್ಜನ್ ಸರ್ ಇವರು. ಹಾಂ, ನಮ್ಮ ಆತ್ಮೀಯ ರೈತ ಹೋರಾಟಗಾರ, ರೈತರು ಹೋರಾಟಗಾರರು. ಹಾಂ, ಓಕೆ. ಹಾಂ, ಹೇಳ್ರಿ ಸರ, ಒಬ್ಬೊಬ್ಬರ ಶುರು ಮಾಡ್ರಿ. ನಮಗೆ ಎಲ್ಲರೂ ಹೇಳ್ದಂಗೆ ಇವ್ರು ಅದ್ಭುತ ಇದು ಅಂತಲ್ಲರ, ನೀವು ವಿಶೇಷವಾಗಿ ಏನು ಕಂಡ್ರಿ ಅವ್ರ ಹತ್ರ ಗುಣ ಹೇಳ್ರಿ ಸರ್. ಏನಂದ್ರೆ ಸರ್, ಬಾಲ್ಯದಿಂದ ತುಂಬ ಕಷ್ಟಪಟ್ಟು ಬೆಳೆದಾನ ಪಾಪ. ಕಡು ಬಡತನದಾಗ ಹುಟ್ಟಿ ಸಾಲಿ ಸ್ವಲ್ಪ ಕಡಿಮೆ ಕಲಿತ್ರು ಈ ಉದ್ಯೋಗದಾಗ ಮೇಲೆ ಬಂದಿದ್ದ ಒಂದು ಯಶೋಗಾತಿ ಅಂತಾರಲ್ಲ, ಆ ರೀತಿ. ನನ್ನ ಬಾಲ್ಯ ಸ್ನೇಹಿತ, ನಾವು LKG UKG ಅವಾಗ ಅರುಣ್ ಕ್ಲಾಸ್ ಮತ್ತು ಉದಯ್ ಕ್ಲಾಸ್ ಅಂತ ಹೇಳ್ತಿದ್ರು. ಆ ಸಮಯದಿಂದ ನಾವು ಕೂಡಿ ಬೆಳೆದಿದ್ದವರಿದ್ದೀವಿ. ಇದೀಗ ನಮ್ಮ ಫ್ರೆಂಡ್ ಅಂದಾಗ ಅವ ಶ್ರಮಜೀವಿ, ಮಾನಿಂಗ್ ಇಟ್ನಾಳ ಒಬ್ಬ ಶ್ರಮಜೀವಿ, ಒಬ್ಬ ಸೈಂಟಿಸ್ಟ್. ಏನು ಕಲಿತು ಪ್ರತಿ ದಿವಸ ಅವರು ಪ್ರೋಗ್ರಾಮ್ಗಳನ್ನು ಅವ್ರಿಗೆ ಕಡೆ ಇನ್ಸ್ಟ್ರೂಮೆಂಟ್ ಇರ್ತಾವ, ಇವನ ಕಡೆ ಏನೂ ಇಲ್ಲ. 0ದಿಂದ 100 ಟಚ್ ಆಗಿದ್ದಾನೆ. ಅದ ಒಂದು ಯಶಸ್ವಿ ದಾರಿ. ಇವತ್ತು ಪ್ರತಿಯೊಬ್ಬರು ಈಗ ಸಕ್ಕರೆ ಒಳಗೆ PP ಅಂತೇಳಿ ಕೆಮಿಕಲ್ಸ್ ಹಾಕ್ಕಾರ. ಎಲ್ಲರಿಗೂ ಸಕ್ಕರೆ ಕಾಯಿಲೆ. ತಿನ್ರಿ, ಕ್ಯಾಲ್ಸಿಯಮ್. ದೇಹ ಸಕ್ಕರೆ ತಿನ್ನೋದ್ರಿಂದ ಖಾಲಿ ಚರ್ಬಿ ಅಂತಾರೆ, ಖಂಡ ಮಾತ್ರ ಬೆಳಿತೈತಿ. ಬಿಟ್ರೆ ಹೆಚ್ಚಿಗೆ ಆತಂದ್ರೆ ಶುಗರ್ ಬರುತ್ತೆ. ಕ್ಯಾಲ್ಸಿಯಂ ಎಲುಬು ಗಟ್ಟು ಮಾಡ್ಕೋರಿ. ಇಂಥ ಇಡೀ ನಮ್ಮ ಸಂಗನಟ್ಟಿ ಈ ಗೂಗಲ್ ಪುಟದಾಗ ಎಲ್ಲೈತೆ ಅನ್ನೋದು ತೋರಿಸ್ಕೊಟ್ಟಾನ್ರಿ. ಅದೇ ಹೆಮ್ಮೆ ವಿಷಯ ಸರ್ ನಮಗೆ. ಶ್ರಮ ನಾವು ಪಡ್ತೀವಿ, ಅವರು ಪಡ್ತಾರೆ, ನೀವು ಪಡ್ತೀರಿ. ಆ ಶ್ರಮ ಭಿನ್ನ ಹೇಗಾಯ್ತು ಅಂತ ಸರ್? ಶ್ರಮ ಪಡುವಲ್ಲಿ 2 ರೀತಿ ಐತಿ. ನನ್ನ ಕಡೆ ಶಕ್ತಿ ಬಲ ಐತೆ ಅಂತ ಹೇಳಿ ಒಂದು 100 ಚೀಲ ಗಂಟ್ಲೆ ನಾವು ಲಾರಿಗೆ ಎತ್ತಿ ಹಾಕಿ ಅದ್ರೊಳಗೆ ಪಗಾರ ತಗೊಳ್ಳೋಕ್ಕಿಂತನೂ ದೇಹ ದಂಡನೆ ಮಾಡಿದವ್ರಗತ್ತೆ ಇಲ್ಲಿ ಬುದ್ಧಿ ಶಕ್ತಿನೂ ಪ್ರಯೋಗ ಮಾಡ್ತಾ ಇದ್ದಾನೆ.
4 ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾನೆ. ಗ್ರಾಮೀಣ ಭಾಗ ಒಳಗೆ ಸ್ವತಃ ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್ ಅಂತ ಹೇಳಿ ಅಲ್ಲಿ ಇಲ್ಲಿ ನೌಕರಿ ಅನ್ನೋ ಅವಶ್ಯಕತೆ ಇಲ್ಲ, ರೈತನಿಗೆ ಏನು ವ್ಯಾಲ್ಯೂ ಐತೆ ಅನ್ನೋದು ತೋರಿಸ್ಕೊಡ್ತಾ ಇದ್ದಾನೆ. ಸಾಮಾನ್ಯ ರೈತನಿಗೆ ಯಾವ ರೀತಿ ಅವನು ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಜನರಿಗೆ ತೋರ್ಸತ್ತಾನು. ಅಷ್ಟು ಅಲ್ಲದನ ನಮ್ಮ ಆರೋಗ್ಯದ ಕಡೆ ಗಮನ ಇರ್ಬೇಕು, ಆ ರೀತಿ ಗಾಣದ ಮನೆ ಮಾಡಿ ತೋರ್ಸತ್ತಾನ. ಈಗಿನ ದಿನಮಾನದಾಗ ವಿಷಪೂರಿತ ಆಹಾರನೇ ಹೆಚ್ಚಾಗೈತ್ರಿ. ಈ ಕಾಯಿಪಲ್ಲೆ ನೋಡ್ರಿ, ಕೊತ್ತಂಬರಿ ಅದು ಒಂದು ಇಟ್ಟು ಇದ್ದಿರ್ತೈತಿ, ಔಷಧ ಹೊಡೆದು ಕೂಡಲೇ ಒಂದು ಗೇನ್ ಆಕೈತಿ. ನಾವು ದಿನನಿತ್ಯ ವಿಷಾಣ ತಿನ್ನಾಕತ್ತಿದ್ರಿ. ಈಗ ಅದಕ್ಕೆ ನಾವು ಆರೋಗ್ಯವಂತ ಜೀವನ ಮಾಡ್ಬೇಕಾದ್ರೆ ಸಾವಯವ ಬೆಲ್ಲ, ಸಾವಯವಕ್ಕೆ ನಾವು ಹೋಗಲೇಬೇಕು. ಯಾಕಂದ್ರೆ ನಮ್ಮ ಆಯುಷ್ಯನ ಕಮ್ಮಿ ಆಗೈತಿ ಔಷಧ ತಿಂದು. ಅದಕ್ಕೆ ಇಂತಿನ ದಿನಮಾನದಾಗ ಈ ಮಾಲಿಂಗಪ್ಪ ಇಟ್ನಾಳ್ ಅವರು ಈ ಸಾವಯವ ಬೆಲ್ಲದಾಗ ಪ್ರಾಡಕ್ಟ್ ಭಾಳ ಮಾಡ್ಯಾರು. ಇದ್ರದ್ದು ಚಾನು ಚಲೋ ಆಗೈತ್ರಿ. ಇದು ಎಲ್ಲ ಕಡೆ ಜನರಿಗೆ ಅವೇರ್ನೆಸ್ ಬರ್ಬೇಕು. ಯಾಕಂದ್ರೆ ಜನ ಏನ್ ಮಾಡ್ತಾರು, ಅಗ್ಗದನ ಬೇಡಕ್ಕೆ ಹೋಗ್ತಾರು. ಚಲೋ ಕ್ವಾಲಿಟಿ ಆದ್ರೆ ರೇಟ್ ತುಟ್ಟಿ ಆಕೈತಿ. ಆಗೊಂದಾಕಾದ್ರೆ ದವಾಖಾನಿಗೆ ಹೋಗೋದು ತಪ್ತೈತಿ ನಮ್ಮದು. ಇವತ್ತಿನ ದಿನಮಾನದಾಗ ನಾವು ಸಾವಯವಕ್ಕೆ ನಾವು ಹೋಗ್ಲೇಬೇಕು ಅವಶ್ಯವಾಗಿ. ಯಾಕಂದ್ರೆ ಮೊದಲಿನ ಹಿರಿಯರದು 100 ವರ್ಷ ಬದುಕ್ತಿದ್ರು, ಈಗ ನಾವು 50 ವರ್ಷಕ್ಕೆ ಬಂದಿದ್ದೀವಿ. ಸರ್, ಇವರು ಮಂಜುನಾಥ್ ಗುಂಡ ಅಂತೇಕ್ಷಿಂದ ಮಾಲಿಂಗ್ಪುರದ ಗಣ್ಯ ವ್ಯಾಪಾರಸ್ಥರು. ಮತ್ತು ನಾವೆಲ್ಲರೂ 10ನೇ ತರಗತಿವರೆಗೆ ಓದಿದ್ದವ್ರು ಸರ್. ಮತ್ತು ಅವ್ರಿಗೆ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲ, ವಿನಯವಂತರು, ಅತ್ಯಂತ ವಿನಮ್ರತೆಯಿಂದ ಸ್ನೇಹಿತರ ಜೋಡಿ ಇರುವಂಥ ಬಾಲ್ಯದ ಸ್ನೇಹಿತ ಸರ್. ಮಹಾಲಕ್ಷ್ಮಿ ಜ್ಯುವೆಲರಿ ಅಂತೇಕ್ಷಿಂದ ಬಂಗಾರ ಅಂಗಡಿ ಇದೆ, ಗೊಬ್ಬರ ಅಂಗಡಿ ಇದೆ. ಇವ್ರ ತಂದೆಯವರು ರೈತರ ಜೊತೆ ಒಳ್ಳೆ ತುಂಬ ಒಡನಾಟ ಸರ್. ಇವ್ರದ್ದೆಲ್ಲ ಭಾಳಷ್ಟು ಗ್ರಾಮೀಣ ಭಾಗದಾಗ ರೈತರ ಜೊತೆ ಒಡನಾಟ ಸರ್ ಅವ್ರದ್ದು. ಅದಕ್ಕಾಗಿ ಇವತ್ತು ಎಲ್ಲರೂ ಸ್ನೇಹಿತರು. 500 ಎಕರೆ ಇಲ್ಲ, ಒಳ್ಳೆಯವರು ಸರ್. ಓಕೆ, ಹೇಳ್ರಿ ಸರ್, ಎಲ್ಲಿ ನೋಡಿದ್ರೆ ಹಿಂಗೆ ತಿರುಗಿದ್ರೆ ನಿಮ್ಮ ಬಿಲ್ಡಿಂಗ್, ಹಿಂಗೆ ತಿರುಗಿದ್ರೆ ನಿಮ್ಮ ಬಿಲ್ಡಿಂಗ್ ಅಂತ ಹಿಂಗೆ ಹೇಳ್ತಾರ ರೀ. ಹಿಂಗೇನಿಲ್ಲ, ಅಂಥದ್ದೇನಿಲ್ರಿ. ನಾವು ಒಬ್ಬ ರೈತರ ಇದೀವಿ ಸರ್, ರೈತರಿಂದ ಬಿಸ್ನೆಸ್ ಮಾಡ್ಕೊತ ಹೋಗೀವಿ. ಹಂಗೆ ನಮ್ಮ ತಲೆ ಅಂತ ಬಿಸ್ನೆಸ್ ಐತಿ, ಅನ್ಸಿಸ್ಟಲ್ ಬಿಸ್ನೆಸ್ ಹಂಗೆ ಬೆಳ್ಕೊತ ಹೋಗಿ ಸರ್. ಹಂಗೆ ಬೆಳ್ಕೊತ ಹೋಗಿ ಆ್ಯಕ್ಚುಲಿ ತಳದ ಮೂಲತಃ ರೈತರು ಸರ್. ನಾವು ಅಗ್ರಿಕಲ್ಚರ್ ಇವತ್ತು ಎಷ್ಟಾದ್ರೂ ಅಗ್ರಿಕಲ್ಚರ್ ಮೇನ್ ಫೋಕಸ್ ಮಾಡ್ತೀವಿ. ಹೆಂಗ್ರಿ ನಮ್ಗೊಂದು ಹೇಳ್ರಿ ಅದನ್ನ. ಈಗ ಇವರು ಬಿಟ್ಟು ಕೊಡೋಲ್ರು, ನೀವು ಬಿಟ್ಟು ಕೊಡೋಲ್ರಿ ಸರ. ನಿಮ್ಮ ವ್ಯವಹಾರದಾಗ ನೀವು ಕಲ್ಕೋತ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತೈತಿ. ಇವರು ಮಾರ್ನಿಂಗ್ ಅವರು ಮೊದಲಿಂದ ಇದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಕೊತ ಇದನ್ನ ಮಾಡ್ಕೊತ ಎಕ್ಸ್ಪೀರಿಯನ್ಸ್ ಮೇಲೆ ಇವ್ರಿಗೆ ಬಂದೈತಿ. ನಮ್ಮ ತಲೆಂತರ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೈತಿ. ಹಂಗೆಲ್ಲ ಅದ್ರ ಮೇಲೆ ಅದು ಹೋಗ್ತದೆ ಸರ್. ಅದು ಇಷ್ಟ ನಾವು ಹಿಂಗೆ ಮಾಡೋದು ಅಂದ್ರೆ 5ನೇ 6ನೇ ತಲೆಮಾರು ಇರ್ಬೇಕು. ನಾ ಬಿಸ್ನೆಸ್ ಇದನ್ನೆಲ್ಲ ಮಾಡಕತ್ತಿದ್ದೆ, ಹಂಗೆ ಬಂದಿರೋದು ಸರ್ ಇಷ್ಟೇ. ಮತ್ತೆ ಅಲ್ಲ, ಮಾರ್ಲಿಂಗ್ಪುರಕ್ಕೆ ನಂಬರ್ 1 ಅಂತ ಹೇಳಿದ್ರೆ ಹಂಗೇನಿಲ್ಲ ಸರ್. ಹಂಗೆ ಅವ್ರ ಪ್ರೀತಿ ಅಭಿಮಾನ ಅಂತಾರ. ನಾವೇನಂತ ಅದೇನ ನೀವು ಇವ್ರು ಹೇಳಿ ಬರೀ ಬಿಲ್ಟಪ್ ಭಾಳ ಆಕೈತ್ರಿ. ಹಂಗೇನಿರಂಗಿಲ್ಲ ಅಂತೇನಿಲ್ಲ. ನಿಜವಾಗ್ಲೂ ಮಹಾಲಿಂಗಪುರದ ಗ್ರೇಟ್ ಪರ್ಸನ್. ಪೈಸೆ ಟು ಪೈಸೆ ವ್ಯವಹಾರ ನೋಡಿ ಕಲಿಬೇಕು. ಏನು ಅವ್ರು ಭಾಳ ಹೊಗಳಿಕೆ ಹೆಚ್ಚಾಕ ಸರ್, ಅಂತದೇನಿಲ್ಲ. ಅವ್ರ ಹೊಗಳಿಕೆ ಮಾಡ್ತಾರೆ ಸರ. ರಾಜಕ್ಕನ ಮಾದರಿ ಪೈಸೆ ಟು ಪೈಸೆ ಲೆಕ್ಕ್ರಿ ಅವ್ರದ್ದು. ವಿನಮ್ರ ನಡತೆ ಸರ್. ಇವ್ರ ಪ್ರೀತಿ ವಿಶ್ವಾಸ, ಜನ ಪ್ರೀತಿ ವಿಶ್ವಾಸ ಸರ್. ಅಂತದೇನೆ ನೀವು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಮಂಜುನಾಥ್ ಗುಂಡ ಆಗಲಿ, ಎಂಕನ್ ಗುಂಡ ಆಗಲಿ, ಬರೀ ಇವ್ರ ಹೆಸರು ಕೇಳಿದ್ರೆ ಫಿಕ್ಸ್ ರೀ. ನೀವು ಏನೂ ವಿಚಾರ ಮಾಡೋದಲ್ಲ. ಅವ್ರಿಗೂ 1 kg ಬಂಗಾರ ಬೇಕಂದ್ರೆ ಸುಮ್ ದುಡ್ಡು ಅಲ್ಲಿ ಇಟ್ಟು ಹೋದ್ರೆ ವಿಶ್ವಾಸ ಸರ್. ವಿಶ್ವಾಸ ಆ ರೀತಿ ಸರ್. ವೆಂಕಣ್ಣಗುಂಡ ಅಂಕಲ್ ಅಂದ್ರೆ ಅದು ವಿಶ್ವಾಸದ ಪ್ರತೀಕ ಸರ್. ಶ್ರೀಮಂತಿಕೆ ಅಲ್ರಿ, ವಿಶ್ವಾಸದ ಪ್ರತೀಕ ಸರ್. ಅದು ವಿಶ್ವಾಸದ ಪ್ರತೀಕ. ಹಂಗ ತಂದೆಯವ್ರು ಉಳ್ಸ್ಕೊತ ಬಂದಾರೆ, ಹಂಗ ನಾವು ಬೆಳ್ಸ್ಕೊತ ಹೊಂಟಿವಿ ಸರ್. ಅದನ್ನ ಇಷ್ಟ ಮಾಡ್ತೇನೆ. ಬಾಲ್ಯದ ಬಗ್ಗೆ ಹೇಳೋದು, ಬಾಲ್ಯದಿಂದ ನಾವು ಆ್ಯಕ್ಚುಲಿ ಬಾಲ್ಯದ ಸ್ನೇಹಿತರಿಬ್ಬರು. ಶಾಲೆಯಾಗಿ ಇವರು ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಸರ್. ಇಂಥ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಾಗಿ ಅವರು ಮುಂದೆ ಹೈಯರ್ ಎಜುಕೇಷನ್ ಮಾಡ್ಬೇಕಂತ ಮೊದಲಿಂದ ಅವ್ರಿಗಿತ್ತ. ಮಾಡಲಾರ್ದ ಅವರು ಸ್ವಲ್ಪ ಅವ್ರ ಕುಟುಂಬದ ಆರ್ಥಿಕತೆ ಅವರು ಏನೋ ಒಂದು ಪ್ರಸಂಗ ಇದ್ರ ಸಂಬಂಧ ಅವ್ರಿಗೆ ಓದಕ್ಕೆ ಆಗಲಿಲ್ಲ ಸರ್. ಆದರೂ ಅವ್ರು ಬಿಡಲಾರ್ದು ಇದ್ರಾಗ ತಮ್ಮ ಈ ಯಾವಲ್ಲೇ ಬಡ್ಯಾನ ಅಂದ್ರೆ ಈಗ ಅವ್ರ ನೇಚರ್ ಇದನ್ನು ಅಗ್ರಿಕಲ್ಚರ್ ಅನ್ನ ಇವ್ರು ನೋಡಿ ನಮ್ಗೆ ಮಾದರಿ ಆಗೈತಿ. ನಾವು 50 ವರ್ಷ ಆಯ್ತು ಇಷ್ಟು ತಲೆತಲಾಂತರ ಉದ್ಯೋಗ ಮಾಡತ್ತೀವಿ. ಒಂದು ಬ್ರ್ಯಾಂಡಿಂಗ್ ಮಾಡೋಕೆ ಸರ್. ಇವತ್ತು ಇವ್ರ ಬ್ರ್ಯಾಂಡ್ ನೀವು ಬೇಕಾದವ್ರು ಕೇಳಿ ಎಲ್ಲ ಕಡೆ ಹೆಸರೈತಿ. ಅದನ್ನು ನಾವು ಇವ್ರದ್ದು ಮೆಚ್ತೀವಿ. ಅವ್ರು ಬೆಳ್ಕೊತ ಶ್ರಮ ಪಟ್ಟಿಲಿ ತಕ್ಕ ಬಂದಾರ ಸರ್. ಇವರಿಗೆ ಎಲ್ಲರಿಗೂ ಸುತ್ತಮುತ್ತ ರೈತರಿಗೆ ಮಾದರಿ ಅದಾರ ಸರ್. ಇಷ್ಟೇ. ಸರ್ಕಾರದ ಗಡ್ಕರಿ ಅವ್ರ ಕಡೆ ಪ್ರೈಸ್ ತಗೊಂಡ್ರ, ಅದು ಹೆಮ್ಮೆ ಐತೆ ನಮ್ಗೆ. ನಮ್ಮ ಬಾಲ್ಯ ಸ್ನೇಹಿತರೊಳಗೆ ಯಾರು ನಮ್ಮ ಹೆಮ್ಮೆ ನಮ್ಮ ಬೆಳೆದಾರ ಅಂತ ಹೆಮ್ಮೆ ಸರ್. ಕೀರ್ತಿ ಅಂದ್ರೆ ಮೂರ್ತಿ ಚಿಕ್ಕದೈತಿ, ಕೀರ್ತಿ ದೊಡ್ಡದೈತಿ. ಅಷ್ಟು ಇಲ್ಲ ಸರ್. ಯಾಕಂದ್ರೆ ಇವ್ರು ಎಲ್ಲರ ಸಹಕಾರ, ಸ್ನೇಹಿತರದು, ಮಾದೇವಣ್ಣರು ಎಲ್ಲರ ಇದ್ರ ಸಹಕಾರದಿಂದ ಸರ್. ಈ ಸಂಗಾನಟ್ಟಿ ಗ್ರಾಮದಿಂದ ನಮ್ಮ ಮಾಲಿಂಗಪುರ ಇಡೀ ಒಬ್ಬ ಪ್ರಧಾನಮಂತ್ರಿವರೆಗೂ ಇವನ್ ವಿಷಯ ಹೋಗಿ ಮುಟ್ಟಿದ್ ಸರ್. ಇದಿದ್ದು ಹೇಳ್ಬೇಕಂದ್ರೆ ಮಾಲಿಂಗಪುರದ ವ್ಯಕ್ತಿ ಅಂತ ಹೇಳಿ ನಮಗದು ಹೆಮ್ಮೆ ವಿಷಯ. ಅದ್ರೊಳಗೆ ನಾವು ಕೂಡಿ ಕಲ್ತೀವಿ. 1 ವರ್ಷ 2 ವರ್ಷ ಅಲ್ಲ, 10 ವರ್ಷ ಕೂಡಿ ಕಲ್ತೀವಿ.
ಇದೆಲ್ಲ ಸ್ನೇಹ ಉದಯ ಕ್ಲಾಸಿಂದ ಕಲ್ತೀವಿ 12 ವರ್ಷ ಒಂದೇ ಸ್ಕೂಲ್ನಲ್ಲಿ ನಾವು ಇದ್ದಿದ್ದು ಸರ್. ಇವು ಆಟದಾಗ ಏನು ನಂಬರ್ ಇದ್ರಿಕಿಲ್ಲ ಸರ, ನಿಮ್ಗೆ ಹೇಳ್ಬೇಕಂದ್ರೆ ಇವು ಸೈಕಲ್ ತೊಗೊಂಡು ಇಲ್ಲಿಂದ ಮಾಲಿಂಗ್ಪುರ್ಗೆ ಸೈಕಲ್ ತೊಗೊಂಡು ಬರ್ತಿದ್ದ. ಇವ ಏನು ಹುಚ್ಚು ಹಿಡಿಸಿದ್ದಂದ್ರೆ ತಮ್ಮ ಹೊಲ್ದಾಗಿನ ಬಾರೆಹಣ್ಣು, ಆ ಬಾರೆಹಣ್ಣು ತಂದು ತಿನ್ನಿಸಿ ಏನೈತಿ ಹುಚ್ಚು ಹಿಡಿಸಿ ಏನೈತಿ ಲಾಭ ಮಾಡ್ಕೊಂಡು ಹೋಗವ್ರಿ ಇವ್. ಆ ವ್ಯಾಪಾರ ದೃಷ್ಟಿಕೋನ ಇತ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಬಾರೆಹಣ್ಣು ತಿನ್ನಿಸಿ 1ನೇ ದಿವಸ ಫ್ರೀ ಕೊಟ್ಟು 2ನೇ ದಿವಸ ನಾನು 4ನೇ ಕೊಡ್ತೀನಿ 8ನೇ ಕೊಡ್ತೀನಿ ತಗೊಂಡ್ ಬಾ ಅಂತ ಹೇಳಿ ನಮ್ಗೆ ಅವಾಗ ಬಿಸ್ನೆಸ್ ಮಾಡ್ಯಾನ ನೀವು ಅನ್ನಂಗೆ ಸರ, ಮಾಡ್ಯಾನ. ಇವರು ಗಿಡ್ಡುಗಳ ಕಳರ್ ನಂಬಕತ್ ಸರ, ಕುಳ್ಳರ್ ನಂಬಾರ್ದ. ಹಂಗೇನ ಇಲ್ಲ, ನಾವು ನಂಬ್ತೀವಿ. ಆದ್ರೆ ಏನೈತಿ ಅಷ್ಟ ಅವನ ಕಡೆ ಅವಾಗ ಟ್ಯಾಲೆಂಟ್ ಸರ್. ಸೈಕಲ್ ಮ್ಯಾಗ ತಂದು ನೋಡ್ರಲ್ಲೇ ಒಂದು ಇಟ ಬಾರಿ ಏನು ಮೊದಲು 1ನೇ ದಿವಸ ರುಚಿ ಕೊಡೋದು, 2ನೇ ದಿವಸ ಮತ್ತೊಂದು ಇವ್ ಮ್ಯಾರದವ್ ಯಾಂಗರ್ ಒಬ್ಬಗೆ ಭಾಳ ಕೊಟ್ಟಿದ್ದಾನತ್ ನಾನು 4ನೇ ಕೊಡ್ತೀನಿ ನಾವು ಕೊಡತ್ ಹೇಳಿ ನಾವು ಮತ್ತೆ ಅದ್ರ ರುಚಿ ಅನುಭವಿಸ್ಬೇಕಲ್ಲ ಸರ್. ಕಲೆ ಐತಿ ಸರ್ ಅವನ ಕಡೆ, ಭಾರಿ ಟ್ಯಾಲೆಂಟೆಡ್ ಅದಾನ. ಖರೆ ಏನೈತಿ ನಾವು ಎಜುಕೇಶನ್ದಾಗ ಮುಂದುವರಿಲಿಲ್ಲ ಅಂದ್ರೂ ಇದನ್ನ ದೊಡ್ಡ ಎಜುಕೇಶನ್ ಮಾಡಿ ಸರ್. ಒಂದು ಜೋಳದ ದೊಂಡಿನ ಒಳಗ್ರಿ ಹಿಟ್ ರೆಡಿ ಮಾಡಿ ಅದನ್ನು ನೀವು ಸರ್ಚ್ ಮಾಡಿರಿ ಅಂತ ಹೇಳ್ತಾನಂದ್ರೆ ವಿಚಾರ ಮಾಡಿ ಸರ್. ಅವ್ರು ಸೈಂಟಿಸ್ಟ್ ಮಾಡೋ ಕೆಲಸ ಮಾಡತ್ತಾನಲ್ರಿ. ಆಹಾರ ಬದಲ ಹೊರದೇಶದಾಗ ಎಷ್ಟು ಸರ್ ಹಿಂದಕ್ಕೆ ನಮ್ಮಲ್ಲೇನ ಹಸಿರು ಕ್ರಾಂತಿ ಮಾಡಿ ಹೋಗಿದಾರೆ. ಊಟಕ್ಕೆ ತೊಂದರೆ ಆದ ಬಳಕನರಲ್ಲೇ ಅಗ್ರಿಕಲ್ಚರಿಗೆ ಸಪೋರ್ಟ್ ಮಾಡಿದ್ದ ಇದು ಚಾನಲ್ದಾಗೂ ಬಂದದ ಸರಿ. ನಮಗೆ ಹೆಮ್ಮೆ ವಿಷಯ, ನಾವು ಅಷ್ಟರು ಇವತ್ತು ನಮ್ಮ ಅಣ್ಣ ಹನುಮಾನ್ ನೋಡ್ನ ಬೇಕಾಯ್ತು ಭಾಳ